ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಅವ್ರ ಜೊತೆ ವಾದ ಮಾಡಲ್ಲ. ಹೇಗಿದ್ರು ಕಷ್ಟದ ಜೊತೆ ಯಾರು ವಾದ ಮಾಡಕ್ ಇಷ್ಟ ಪಡ್ತಾರೆ? ಕಷ್ಟದಿಂದ ಜನ ಓಡ್ ಹೋಗ್ತಾರೆ. ಒಬ್ರ ಹಣೆಯಲ್ಲಿ ಕಷ್ಟನೇ ಓಡ್ ಬಂದು ಗುದ್ದುತ್ತೆ ಅಂತ ಬರ್ದಿದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ಅಯ್ಯೋ, ಮತ್ತೆ ಅದೇ ಮಾತು. ನಿನ್ ಗೆಳೆಯರ ಹತ್ರ ಕೇಳು, ತಪ್ಪು ಯಾರ್ದು ಅಂತ. ನೋಡ್ತಾನೆ ಇದೀನಿ, ನನ್ ಮೇಲೆ ಆರೋಪ ಹಾಕ್ತಿದ್ಯಾ. ಅಯ್ಯೋ, ನೀನ್ ಹೇಳು, ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ತಪ್ಪು ಯಾರ್ದು ಅಂತ ಹೇಳು. ಹೇಳು, ತಪ್ಪು ಯಾರ್ದು? ತಪ್ಪು? ಯಾವ ತಪ್ಪು? ಯಾರ್ ತಪ್ಪು? ತಗೋ, ಒಬ್ನಿಗೆ ನಾಲ್ಗೆನೆ ನಿಲ್ಲಲ್ಲ, ಇನ್ನೊಬ್ಬನ ಕಿವಿನೇ ಕೇಳ್ಸಲ್ಲ. ಎಷ್ಟೊತ್ತಿಂದ ನಿನ್ ಗೆಳೆಯ ನನ್ ಮೇಲೆ ಆರೋಪ ಹೊರಿಸ್ತಿದ್ದಾನೆ, ನೀನ್ ನಿಂತ್ಕೊಂಡು ಸುಮ್ನೆ ನೋಡ್ತಿದ್ಯಲ್ಲ. ಅರ್ಥ ಆಯ್ತು ಎಂಥ ಸಂಬಂಧ ಇವ್ರಿಬ್ಬರದು. ಈ ನಾಟಕ ಎಲ್ಲ ನಡೆಯಲ್ಲ, ಅರ್ಥ ಆಯ್ತಾ? ಈಗ ತಪ್ಪು ಮಾಡಿರೋದು ನೀನೇ ಅಂತ ಗೊತ್ತಾಯ್ತು ತಾನೇ? ಕ್ಷಮೆ ಕೇಳ. ಹೇಳಿದ್ನಲ್ಲ ಅದನ್ ತಪ್ಪು ಅಂತ. ನಿನ್ನ ಮೂರ್ಖತನ ಯಾವ ಸಂಕೇತ ಕೊಡ್ತಿದೆ ಅಂದ್ರೆ, ಈ ಜನ್ಮದಲ್ಲಿ ಯಾವ ಜನ್ಮದಲ್ಲೂ ನಿನ್ಗೂ ನನ್ಗೂ ಸಂಬಂಧ ಇರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದೆ.